ಪರಮ ಪೂಜ್ಯ ಪ್ರಾತಸ್ಮರಣೀಯರಾದಂಥ ಸಮರ್ಥ ಗುರುದೇವರನ್ನ ಎನ್ನ ಹೃದಯಾರೆ ಸ್ಮರಿಸಿಕೊಂಡು, ಅದ್ವೈತ ಸಾರ್ವಭೌಮ ಸಾಧು ಕುಲಚಕ್ರವರ್ತಿ ಸಿದ್ಧಾರೂಢರನ್ನ ಎನ್ನ ಮನೋವಾಕ್ಕಾಯಗಳಿಂದ ಸ್ಮರಿಸಿಕೊಂಡು, ಶ್ರೀಮದಖಂಡ ಸಚ್ಚಿದಾನಂದ ಸ್ವಭಾವ ಸಿದ್ಧ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪಿಗಳಾಗಿರ್ತಕ್ಕಂಥ ದಯಾಸಾಗರ ಕರುಣಾಮೂರ್ತಿ ಅನಿಮಿತ್ಯ ಬಂಧು ಆಪತ್ ಬಾಂಧವನೆಂದೆನಿಸಿರುವಂಥ ಎನ್ನ ಆತ್ಮ ಕಲ್ಯಾಣ ಕರ್ತೃಗಳಾಗಿರ್ತಕ್ಕಂಥ ಶ್ರೀ ಪ್ರಣವ ಅಪ್ಪಂಗಳವರ ಶ್ರೀಚರಣಗಳಿಗೆ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲಂ ಸಮರ್ಪಿಸಿ, ಪವಿತ್ರಮಯ ಪ್ರಸಂಗದಲ್ಲಿ ಭಾಗಿಯಾಗಿ ಜ್ಞಾನದಾಸೋಹ ಸಮಾರಂಭದಲ್ಲಿ ಆಗಮಿಸಿರತಕ್ಕಂಥ ಶರಣು ನನ್ನ ತಂದೆ ತಾಯಿಗಳಿಗೆ ಶರಣಾರ್ಥಿಗಳು. ಈ ಮಾನವರಲ್ಲಿ ಸತ್ಯ ಅನ್ನತಕ್ಕಂಥದ್ದು ಬಹಳ ಐತಿ. ಈ ಮಾನವ ಈ ಭೂಮಿಗೆ ಬಂದದ್ದೇ ಪರಮ ಸತ್ಯವನ್ನು ತಿಳಿದುಕೊಳ್ಳಲು. ಆ ಪರಮ ಸತ್ಯ ಯಾರಿಂದ ನಾವು ತಿಳ್ಕೊತೀವಿ ಅಂತ ಕೇಳಿದರೆ ಗುರುವಿನಿಂದ ತಿಳ್ಕೊತೀವಿ. ಅದಕ್ಕೆ ಹೇಳ್ತಾರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳ್ತಾರೆ. ಸತ್ಯವನ್ನೇ ಮಾತಾಡು, ಸತ್ಯವನ್ನೇ ನೀನು ಪ್ರೀತಿಸು. ಸತ್ಯವನ್ನೇ ಯಾರು ಮಾತಾಡ್ತಾರೋ ಅಂಥವರನ್ನ ಈ ಜಗತ್ತು ನಂಬತೈತಿ. ನೀವು ಯಾವುದೋ ಒಂದು ವಸ್ತುವನ್ನು ತಗೊಂಡಿರ್ತೀರೋ ಒಬ್ಬ ವ್ಯಕ್ತಿಯಿಂದ, ಅದನ್ನ ನಿಷ್ಠೆಯಿಂದ ನೀವು ಕೊಟ್ರಿಪ್ಪ ಅಂದ್ರ ಆತ ಹೇಳ್ತಾನೆ, ಇವ ಬಹಳ ಸತ್ಯವಂತ ಅದಾನ, ಇವ ಬಹಳ ನಿಷ್ಠಾವಂತ ಅದಾನ, ನಾ ಕೊಟ್ಟಿರ್ತಕ್ಕಂಥ ವಸ್ತುವನ್ನ ನನಗೂ ಹೊಳ್ಳಿ ಕೊಟ್ಟ ಅಂತ ಹೇಳ್ತಾರೆ. ಸತ್ಯವನ್ನ ನೀನು ಯಾವಾಗ ಪ್ರೀತಿ ಮಾಡೋದು, ಸತ್ಯವನ್ನ ಆಡೋದು ನೀನು ಯಾವಾಗ ಕಲ್ಕೋತೀಯೋ ಆಗ ನಿನಗ ಸದ್ಗುರುವಿನ ದರ್ಶನ ಆಗ್ತದ. ಆ ಸದ್ಗುರುವಿನ ದರ್ಶನದಿಂದ ನಿನ್ನಲ್ಲಿ ಇರ್ತಕ್ಕಂಥ ಅರಿಷಡ್ ವೈರಿಗಳು ಕೂಡ ಹೊರಗೆ ಓಡಿ ಹೋಗ್ತಾವ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ ವೈರಿಗಳು ಮಾನವನಲ್ಲಿ ಸತ್ಯ ಎಂಬತಕ್ಕಂಥ ವಿಷಯವನ್ನ ಹೊರಗೆ ಹಾಕಲಿಕ್ಕೆ ಬಿಡೋದಿಲ್ಲ. ಆ ಅರಿಷಡ್ ವೈರಿಗಳೇ ಮಾನವನ ಶತ್ರುಗಳಾಗಿ ನಿಂತಿದ್ದಾವ. ಈಗ ಯಾವುದೋ ಒಂದು ವಿಚಾರ ನಡೆದಿರ್ತದ, ನ್ಯಾಯ ನಡೆದಿರ್ತದ, ಆ ಎಳಗ ಒಬ್ಬ ವಕೀಲ ಹಿಡ್ಕೊಂಡು ನೀವೇನು ಹೇಳ್ತೀರಿ, ಸುಳ್ಳನ್ನ ಸಾಧಿಸಬೇಕಂತ ಏನು ಮಾಡ್ತೀರಿ ಅಂದ್ರ ಲಂಚ ಕೊಡ್ತೀರಿ. ಆದರ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಗುರು ಸುಳ್ಳನ್ನ ಸಾಧಿಸುವಂತ ಲಂಚ ಏನು ತಗೊಳ್ಳೋದಿಲ್ಲ. ಸುಳ್ಳನ್ನ ಯಾವತ್ತೂ ಗುರುಗಳು ಹೇಳೋದಿಲ್ಲ. ಅದಕ್ಕೆ ಹೇಳ್ತಾರೆ, ಹಿರಿಯರು ಡಾಕ್ಟರ್ ಮುಂದೆ ಅಥವಾ ವೈದ್ಯರ ಮುಂದೆ ಹಾಗೂ ಗುರುಗಳ ಮುಂದೆ ಎಂದೂ ಸುಳ್ಳು ಹೇಳಬಾರ್ದು. ಡಾಕ್ಟರ್ ಮುಂದೆ ಸುಳ್ಳು ಹೇಳಿದೀಪ ಅಂದ್ರ ನಿನ್ನ ಜೀವಕ್ಕೆ ಅಪಾಯ ಆಗತಕ್ಕಂಥದ್ದು ನಿನ್ನಲ್ಲೇನೆ ಅದ. ಗುರುಗಳ ಮುಂದೆ ಯಾವಾಗ ನೀನು ಸುಳ್ಳು ಹೇಳ್ದೆಪ್ಪ ಅಂದ್ರೆ ನಿನ್ನ ಜೀವನ ನಡೆಸಕ್ಕ ದುಃಖ ಕೊಡ್ತಕ್ಕಂಥ ವಿಷಯ ಕೂಡ ನೀನೇ ಗುರುವಿನಿಂದ ಪಡ್ಕೋತೀಯ ಅನ್ನೋದು ಕೂಡ ಹೇಳ್ತಾರೆ. ಡಾಕ್ಟರ್ ಮುಂದೆ ಮತ್ತು ಗುರುಗಳ ಮುಂದೆ ಎಂದೂ ಸುಳ್ಳು ಹೇಳಬಾರ್ದು. ಸುಳ್ಳು ಎಂಬತಕ್ಕಂಥದ್ದು ಮಾನವನನ್ನ ಕೆಟ್ಟ ದಾರಿಗೆ ಒಯ್ತದ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ಮಾತಕ್ಕೆ ತಪ್ಪಿ ನಡೆದರೆ ಮೆಚ್ಚೆನ ಪರಮಾತ್ಮನು ಅಂತ ಹೇಳಿದ್ದಾರೆ. ಸತ್ಯವನ್ನ ಎಷ್ಟು ನಿಷ್ಠೆಯಿಂದ ನೀನು ನಡೀತೀಯೋ, ಸತ್ಯದಿಂದ ಎಷ್ಟು ನಿಷ್ಠೆಯಿಂದ ನೀನು ನಡೀತೀಯೋ, ಸತ್ಯವನ್ನ ಎಷ್ಟು ಪ್ರೀತಿಸ್ತೀಯೋ ಆ ಸತ್ಯ ನಿನ್ನನ್ನು ಕೈ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಹೀಗೆ ಒಂದು ಕಾಲದೊಳಗ ಒಬ್ಬ ಶಿಷ್ಯ ಇದ್ದ ಗುರುಗಳಿಗೆ, ತುಂಬಾ ವಿಧೇಯನಾಗಿರ್ತಾನ. ಆತ ಗುರುಗಳು ಏನು ಹೇಳ್ತಾರಲ್ಲ ಕೆಲಸವನ್ನ ಚಾಚೂ ತಪ್ಪದೆ ಮಾಡ್ತಾ ಇದ್ದ. ಹೀಗೆ ನಡೆದಿತ್ತು. ಆತನದು ಒಂದು ಚಟ ಏನು ಅಂತ ಕೇಳಿದ್ರೆ ಕಳ್ಳತನ ಮಾಡೋದು. ನೀ ಎಷ್ಟು ಬಿ ವಿದ್ಯೆ ಹೇಳು ಎಲ್ಲ ಹೇಳ್ತಿದ್ದ, ಕಂಠಪಾಠ ಮಾಡ್ತಿದ್ದ, ಖರೆ ಆತ ತುಡುಗು ಮಾಡೋದನ್ನ, ಕಳ್ಳತನ ಮಾಡೋದನ್ನ ಎಂದು ಬಿಟ್ಟಿರಲಿಲ್ಲ. ಗುರುಗಳಿಗನಿಸ್ತು, ಇವನಿಗೆ ಎಷ್ಟು ಸತಿ ಹೇಳಿದ್ರು ಇವ ಕಳ್ಳತನ ಮಾಡೋದೇ ಬಿಡುವುದಲ್ಲ, ಈಗೇನು ಮಾಡಬೇಕು ಅಂತ ಅವರಿಗೆ ಚಿಂತೆ ಆಯಿತು. ಗುರುಗಳು ಅವನಿಗೆ ಕರೆದು ಹೇಳಿದ್ರು, ಎಲ್ಲೋ ಶಿಷ್ಯನೇ ಬಾ ಇಲ್ಲಿ ಅಂತ ಹೇಳಿದ್ರು. ಆಯ್ತು ಗುರುಗಳೇ ಅಂತ ಬಂದು ಕೂಡಲೇ ಗುರುಗಳು ಅವನಿಗೆ ಕೇಳ್ತಾರೆ, ಏನು ಶಿಷ್ಯ, ನಾವೊಂದು ನಿನ್ನ ಕಡೆ ಮಾತು ತಗೋಬೇಕಂದಿದ್ದೀನಿ, ಅದನ್ನ ನಡೆಸ್ಕೊಡ್ತಿ ಅಂದ್ರೆ ನನಗೊಂದು ಮಾತು ಕೊಡು ಅಂತ ಹೇಳ್ತಾರೆ. ಆಯ್ತು ಗುರುಗಳೇ ಅಂತ ಹೇಳಿ ಆತ ಗುರುಗಳಿಗೆ ಮಾತು ಕೊಡ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೋಡು ಶಿಷ್ಯ, ನೀ ಏನಾದ್ರೂ ಮಾಡು,
ಏನಾದ ಕೆಲಸ ಬೇಕಾದ್ರೂ ನೀ ಮಾಡು, ಆದರೆ ಸತ್ಯವನ್ನ ಹೇಳು ಅಂತ ಹೇಳ್ತಾರೆ. ಆಗ ಅಂತಾನೆ ಆಯ್ತು ಗುರುಗಳೇ ಅಂತ ಹೇಳಿ ಹೋಗ್ತಾನೆ. ಹೀಗೆ ದಿನಗಳು ಉರುಳಿದುವು. ಆ ದೇಶದ ರಾಜ ಏನು ಮಾಡ್ತಾ ಇದ್ದ ಅಂತ ಕೇಳಿದರೆ, ರಾತ್ರಿ ವೇಳೆಯೊಳಗ ಮಾರುವೇಷದಿಂದ ಆ ಜನರ ಕಷ್ಟ ಸುಖಗಳನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಮಾರುವೇಷದಿಂದ ಆ ರಾಜ ರಾತ್ರಿ ಊರಲ್ಲಿ ತಿರುಗಾಡ್ತಾ ಇದ್ದ. ಹೀಗೆ ತಿರುಗಾಡುವಾಗ ಆ ಶಿಷ್ಯ ಬಂದ, ಕಳ್ಳ ಶಿಷ್ಯ. ಆತನಿಗೆ ರಾಜ ಕೇಳ್ದ. ಅವನಿಗೆ ಇವನೇ ರಾಜ ಅನ್ನತಕ್ಕಂಥದ್ದು ಗೊತ್ತಿಲ್ಲ, ರಾಜನಿಗೆ ಇವನೇ ಕಳ್ಳ ಅನ್ನತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಆತ ಕೇಳ್ತಾನೆ, ರಾಜ ನೀನಾರು ಅಂತ ಕೇಳ್ತಾನೆ. ಆಗ ಈತ ಹೇಳ್ತೇನೆ, ನಾನು ಕಳ್ಳ ಇದ್ದೇನೆ ಅಂತ ಹೇಳ್ತಾನೆ. ಯಾಕಪ್ಪ ಅಂದ್ರೆ ಗುರುಗಳು ಹೇಳಿದ್ರು ಅವನಿಗೆ, ನೀನು ಏನಾದರೂ ಮಾಡು, ಆದರೆ ಸತ್ಯವನ್ನೇ ಹೇಳು ಅಂತ ಹೇಳಿದ್ರು. ಅವನಿಗನಿಸ್ತು ರಾಜನಿಗೆ, ಈತ ನಾನೇ ಕಳ್ಳ ಇದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಇದರಲ್ಲಿ ಏನೋ ರಹಸ್ಯವಿರಬಹುದು ಅಂತ ತಿಳ್ಕೊಂಡು ರಾಜ ಏನು ಮಾಡ್ತಾನೆ, ನೀನು ಕಳ್ಳನೋ, ನಾನು ಸಹ ಕಳ್ಳನೇ ಇದ್ದೇನೆ, ಬಾ ಈಗ ರಾಜನ ರಾಜಧಾನಿಗೆ ಹೋಗಿ ಅಲ್ಲಿ ಕಳ್ಳತನ ಮಾಡೋಣ ಅಂತ ಹೇಳ್ತಾನೆ. ಆಯ್ತು ಅಂತ ಇಬ್ರು ಹೋಗ್ತಾರೆ. ರಾಜನ ಅರಮನೆ ಒಳಗ ಹೋಗ್ತಾರೆ. ಎಲ್ಲವನ್ನು ಮನಗಿದ್ರು, ಎಲ್ಲ ತಂಪಾಗಿತ್ತು, ಸೂಸು ಗಾಳಿ ಬೀಸ್ತಾ ಇತ್ತು. ಒಳಗೆ ಹೋಗ್ತಾನೆ ಕಳ್ಳ. ರಾಜ ಹೇಳ್ತಾನೆ, ಮಾರುವೇಷದಲ್ಲಿ ಇದ್ದಲ್ಲ, ನಾನು ಇಲ್ಲಿ ಬಾಗಿಲ ಕಾಯ್ತಾ ಇರ್ತೀನಿ, ಯಾರಾದ್ರೆ ಬಂದ್ರೆ ನೀನು ಕೂಗ್ತೀನಿ, ಇಬ್ರು ಕೂಡಿ ಹೊರಟು ಹೋಗಕ್ ಬರ್ತದ, ನೀ ಒಳಗೆ ಹೋಗಿ ಕದ್ದುಕೊಂಡು ಬಾ ಅಂತ ಹೇಳ್ತಾನೆ. ಆ ರಾಜನ ಟಿಜುರಿ ಒಳಗೆ ಏನಿತ್ತಪ್ಪ ಅಂದ್ರ ಬಹಳಷ್ಟು ಬಂಗಾರ ಮತ್ತು ರತ್ನಗಳಿಂದ ಕೂಡಿದ್ದು ಆ ಟಿಜುರಿ ಇತ್ತು. ಅದರೊಳಗ 3 ವಜ್ರಗಳಿದ್ದು. 3 ವಜ್ರದೊಳಗ ಈ ಕಳ್ಳ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರ, 2 ವಜ್ರಗಳನ್ನ ತಗೊಂಡು 1 ವಜ್ರವನ್ನ ಅಲ್ಲೇ ಇಟ್ಟು ಬಂದು ಬಿಡ್ತಾನೆ. ರಾಜ ಕೇಳ್ತಾನೆ, ಏನೇನಿತ್ತು ಅಲ್ಲಿ ಅಂತ ಕೇಳ್ತಾನೆ. ಅಲ್ಲಿ ಬಂಗಾರ, ವಜ್ರ, ವೈಢೂರ್ಯಗಳಿಂದ ಶೋಭಿತವಾದಂಥ ಒಂದು ಅರಮನೆ ಒಳಗ ಬಹಳ ವಸ್ತುಗಳಿದ್ವು ಅಂತ ಹೇಳ್ತಾನೆ ಕಳ್ಳ. ರಾಜ ಕೇಳ್ತಾನೆ, ಮತ್ತೆ ನೀ 2 ಯಾಕೆ ತಂದಿ ಅಂದ್ರೆ, ಒಂದು ನನಗ ಒಂದು ನಿನಗ ಅಂತ ಹೇಳ್ತಾನೆ. ಆಯ್ತು ನಡಿ, ಇವತ್ತಿನ ಕಳ್ತನ ಮುಗಿತು, ಹೋಗುನು ನಡಿ ಅಂತ ಹೇಳಿ ರಾಜ ತನ್ನ ಅರಮನೆಗೆ ಹೋಗ್ತಾನೆ. ಕಳ್ಳ ತನ್ನ ಗುರುಗಳಿರ್ತಕ್ಕಂಥ ಆಶ್ರಮದ ಕಡೆ ಹೋಗ್ತಾನೆ. ಬೆಳಗ್ಗೆ ಆಯ್ತು. ರಾಜನ ಅರಮನೆಯಲ್ಲಿ ಕಳ್ಳತನ ಆಗಿರ್ತಕ್ಕಂಥ ವಿಚಾರ ಊರೊಳಗೆಲ್ಲ ಹಬ್ಬಿತ್ತು, ರಾಜಧಾನಿ ಒಳಗೆಲ್ಲ ಹಬ್ಬಿತ್ತು. ಇದೇ ಸಮಯನ ಬಳಸ್ಕೊಂಡು ಆ ರಾಜನ ಮಂತ್ರಿ ಏನಿರ್ತಾನಪ್ಪ ಅಂದ್ರ, ಆತ ಅಲ್ಲಿ ಇರ್ತಕ್ಕಂಥ ಇನ್ನೊಂದು ವಜ್ರವನ್ನ ಆತ ಕದೀತಾನೆ. ರಾಜನ ಹೇಳ್ತಾನೆ, ಈಗೇನು ಮಾಡುವುದು ಅಂತ ಹೇಳಿದ ಕೂಡಲೇ ಆ ರಾಜ ಏನು ಮಾಡ್ತಾನೆ ಅಂದ್ರೆ, ತನ್ನ ಮಂತ್ರಿಯನ್ನ ಹಾಗೂ ತನ್ನ ಜೊತೆ ಕಳ್ಳತನ ಮಾಡಕ್ಕ ಬಂದಿರತಕ್ಕಂಥ ಆ ಕಳ್ಳನನ್ನ ಇಬ್ಬರಿಗೆ ಕರೆಸ್ತಾನೆ. ಆ ನ್ಯಾಯ ವಿಚಾರಣೆ ಚಾಲು ಆಗ್ತದ. ಚಾಲು ಆದ ಕೂಡಲೇ ಆ ವಿಚಾರಣೆ ಒಳಗ ಆ ಕಳ್ಳ ಯಾರು ಅಂತ ಸಾಬೀತಾಗ್ತದ ಅಂತ ಕೇಳಿದ್ರೆ, ಆ ರಾಜನ ಮಂತ್ರಿಯೇ ಕಳ್ಳ ಅಂತ ಸಾಬೀತಾಗ್ತದ. ಆದ್ದರಿಂದ ರಾಜ ಅವನನ್ನ ತನ್ನ ರಾಜಧಾನಿಯಿಂದ ಹೊರಗಟ್ಟಿ ಅವನ ಮಂತ್ರಿ ಪದವಿಯನ್ನು ಕಿತ್ತು ಈ ಕಳ್ಳನಿಗೆ ಆ ಮಂತ್ರಿ ಪದವಿಯನ್ನು ಕೊಡ್ತಾನೆ. ಮಂತ್ರಿ ಪದವಿಯನ್ನು ಕೊಡುವುದರ ಜೊತೆಗಾಗಿ ಆತನಿಗೆ ಏನು ಮಾಡ್ತಾನೆಪ್ಪ ಅಂತ ಕೇಳಿದ್ರೆ, ಆ ರಾಜನ ಮಗಳೇ ಆ ಕಳ್ಳನಿಗೆ ಮಡದಿಯಾಗಿ ಬರ್ತಾಳೆ. ಇದು ಯಾಕೆ ಹೆಂಗಾಯ್ತು? ಇದು ಕಥೆ ಕಾಲ್ಪನಿಕ ಇಷ್ಟೇ. ಆ ಗುರುಗಳವನಿಗೆ ಹೇಳಿದರು, ನೋಡು ಶಿಷ್ಯ, ನೀ ಏನು ಬೇಕಾದ್ ಮಾಡು, ಆದರೆ ಸತ್ಯವನ್ನು ನುಡಿ ಅಂತ ಹೇಳಿದರು. ಆಗ ನಾವು ಏನು ಬೇಕಾದ ಮಾಡ್ತೀವಿ ಖರೆ, ಆದರೆ ನಮ್ಮ ಗುರುಗಳ ಮುಂದೆ ಯಾವಾಗ ಸತ್ಯವನ್ನ ನುಡಿತೀವಲ್ಲ, ಆ ಸತ್ಯವನ್ನ ಸತ್ಯದ ದಾರಿಯಿಂದ ಯಾವಾಗ ಹೋಗ್ತೀವಲ್ಲ, ಸದ್ಗುರುಗಳು ಯಾವಾಗಲೂ ನಮ್ಮ ಮ್ಯಾಗ ಆಶೀರ್ವಾದ ರೂಪವಾಗಿ ನಮಗೆ ಆಶೀರ್ವಾದ ಕೊಡ್ತಾ ಇರ್ತಾರೆ. ಸದ್ಗುರುವನ್ನ ಆಶೀರ್ವಾದ ರೂಪವಾಗಿ ಯಾವಾಗ ನಮಗ ಸದ್ಗುರು ಪ್ರಸನ್ನತೆಯಿಂದ ಆಶೀರ್ವಾದ ಮಾಡ್ತಾನಲ್ಲೋ, ಆವಾಗ ನಮ್ಮ ಭಾವ ಶುದ್ಧಿ ಆಗ್ತದೆ. ಸತ್ಯವನ್ನ ಹೇಳುವುದರಿಂದ, ಸತ್ಯವನ್ನ ಮಾತನಾಡುವುದರಿಂದ ನಮ್ಮ ಭಾವ, ನಮ್ಮ ಪರಿಪೂರ್ಣವಾದಂಥ ಆತ್ಮದಲ್ಲಿ ಆ ಸದ್ಗುರುವೇ ನೆಲೆಸಿರ್ತಾನೆ. ಆ ಸದ್ಗುರುವಿನ ಶ್ರೀಚರಣಗಳನ್ನ ನೀನು ಯಾವಾಗ ಭಕ್ತಿಯಿಂದ ಭಜಿಸ್ತೀಯೋ,
ಆ ಹೃದಯ ಕಮಲದೊಳಗ ಆ ಸದ್ಗುರುವಿನ ಚರಣಗಳನ್ನಿಟ್ಟು ನೀನು ಯಾವಾಗ ಭಜನೆ ಮಾಡ್ತೀಯೋ ಆ ಸದ್ಗುರು ಯಾವಾಗಲೂ ನಿನ್ನ ಜೊತೆಗೆ ಇರ್ತಾನ. ಆ ಸದ್ಗುರುವನ್ನ ಯಾವಾಗ ಭಜಿಸ್ಬೇಕು ಅಂತ ಕೇಳಿದರೆ, ಸದ್ಗುರುವನ್ನ ನೀನು ಎಲ್ಲಿ ತಿರುಗಾಡ್ತೀಯಲ್ಲೋ ಅಲ್ಲೆಲ್ಲ ಭಜಿಸ್ಬೇಕು. ಹೀಗೆ ತುಕಾರಾಮ್ ಮಹಾರಾಜರು ಇರ್ತಾರೆ. ಅವರು ಬಾತ್ರೂಮ್ಗೆ ಹೋಗಿರ್ತಾರ. ಹೋದಾಕ್ರಾಗ ಆತ ಏನು ಮಾಡ್ತಿರ್ತಾರಂದ್ರ ಅವರು ಪಾಂಡುರಂಗ್ ಪಾಂಡುರಂಗ್ ಅಂತ ಯಾವಾಗಲೂ ಅಂತಿರ್ತಾರೆ. ಆತನ ಹೆಂಡತಿ ಇರ್ತಾಳಲ್ಲ ಜೀಜಾಬಾಯಿ ಏನು ಮಾಡ್ತಾಳಪ್ಪ ಅಂತ ಕೇಳಿದರೆ, ಆ ಪಾಂಡುರಂಗ ಭಜನೆ ಮಾಡ್ತಕ್ಕಂಥ ತನ್ನ ಗಂಡನನ್ನು ಹುಡುಕು ಸಲುವಾಗಿ ಆಕೆ ಏನು ಮಾಡ್ತಾಳಂದ್ರ, ಆ ತನ್ನ ಗಂಡ ಹೋದಂಥ ದಾರಿಯನ್ನು ಕಂಡು ಹಿಡಿಲಿಕ್ಕೆ ಆತ ಎಲ್ಲಿ ಹೆಜ್ಜೆ ಇಟ್ಟಿರ್ತಾನಲ್ಲೋ ಒಂದು ಮಣ್ಣು ತಗೊಂಡು ಕಿವಿಗೆ ಹಚ್ಕೊಂಡು ನೋಡ್ತಾಳೆ. ಅದು ಪಾಂಡುರಂಗ ಅಂತಿತ್ತಪ್ಪ ಅಂದ್ರೆ ಆ ಗಂಡನ ಹೆಜ್ಜೆ ಅಂತ ತಿಳ್ಕೊತಾಳೆ. ಆ ಪಾಂಡುರಂಗನ ಭಜನೆ ಮಾಡೋದ್ರೊಳಗಾಗಿ ಆ ಮಣ್ಣು ಕೂಡ ಪಾಂಡುರಂಗ ಅಂತದಲ್ಲ. ಇದು ಎಷ್ಟು ನಾಮಸ್ಮರಣೆ ಬಲ ಇರ್ಬೋದು. ನಾಮಸ್ಮರಣೆ ಬಲ ಅನ್ನತಕ್ಕಂಥದ್ದು ಇಷ್ಟು ಪರಿಶುದ್ಧವಾಗೈತಿ. ನಾಮಸ್ಮರಣೆಯನ್ನ ನೀವು ಯಾವ ಕೆಲಸ ಮಾಡ್ತಾ ಇದ್ರು ಓಂ ನಮಃ ಶಿವಾಯ ಸದ್ಗುರುನಾಥ ಯಾವಾಗ ನಾವು ಭಜಿಸ್ತೀವಲ್ಲ ಆ ಸದ್ಗುರುನಾಥ ಯಾವಾಗಲೂ ನಮ್ಮ ಜೊತೆನೇ ಇರ್ತಾನೆ. ಸದ್ಗುರುನಾಥನ ಅತ್ಯಂತ ಭಕ್ತಿಯಿಂದ ಭಜನೆ ಪ್ರಾರ್ಥನೆ ಯಾವ ಭಕ್ತನು ಮಾಡ್ತಾನಲ್ಲೋ ಸದ್ಗುರುನಾಥ ಅವನಿಗೆ ಸಕಲ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ತಾನನ್ನೋದಕ್ಕೆ ಸದ್ಗುರುಗಳನಾಥರು ಬಹಳ ಹೇಳ್ತಾರೆ. ಸದ್ಗುರುನಾಥನ ಭಜನೆಯನ್ನು ಮಾಡಿ ಸದ್ಗುರುನಾಥನ ಆಶೀರ್ವಾದವನ್ನು ಪಡ್ಕೊಂಡು ನಾವು ಧನ್ಯರಾಗೋಣ ಅಂತ ಹೇಳ್ತಾ ನನ್ನೆರಡು ವಾಗ್ರೂಪ ಪುಷ್ಪಗಳನ್ನು ಶ್ರೀ ಗುರುಚರಣಗಳಿಗೆ ಅರ್ಪಿಸುತ್ತೇನೆ. ಹರಿ ಓಂ ತತ್ಸತ್.